ರಂಗ ಪ್ರವೇಶ ರಾಜ್ಯಕ್ಕೆ ಈಗಾಗಲೇ ಆಗಿದೆ. ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ಆದ ನಂತರ ಮೊದಲ ಬಾರಿಗೆ ಅವರು ರಾಜ್ಯಕ್ಕೆ ಆಗಮಿಸಿ ರಣತಂತ್ರಗಳನ್ನು ರೂಪಿಸ್ತಾ ಇರುವಂಥದ್ದು. ಅಮಿತ್ ಶಾ ಅವರು ಈ ಸಾರಿ ಬಹಳ ವಿಶೇಷವಾಗಿ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಿ ದಕ್ಷಿಣ ಭಾರತದಲ್ಲಿ ದಿಗ್ವಿಜಯವನ್ನ ಸಾಧಿಸಬೇಕು ಅಂತ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. JDS ನಾಯಕರು, ಬಿಜೆಪಿಯ ವರಿಷ್ಠರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಗೇನೆ ಮುಖ್ಯ ನಾಯಕರಾಗಿರುವಂತಹ ಯಡಿಯೂರಪ್ಪ, ಹೀಗೆ 10 ಹಲವು ನಾಯಕರುಗಳ ಜೊತೆಗೆ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಗೆಲುವಿನ ಬಗ್ಗೆ ಅಮಿತ್ ಶಾ, ಯಡಿಯೂರಪ್ಪ ಚರ್ಚೆ, ರಾಧಾ ಮೋಹನ್ ದಾಸ್ ಸಮ್ಮುಖದಲ್ಲಿ ಮಾತುಕತೆ, ಹೀಗೆ 10 ಹಲವು ಬೆಳವಣಿಗೆಗಳಿಗೆ ಈ ಹೋಟೆಲ್ ಈಗ ಸಾಕ್ಷಿ ಆಗ್ತಾ ಇದೆ. ಟಿಕೆಟ್ ವಂಚಿತರ ಕ್ಷೇತ್ರಗಳ ಬಂಡಾಯ ಶಮನಕ್ಕೂ ಕೂಡ ಇಲ್ಲಿ ಸರ್ವ ಪ್ರಯತ್ನ ನಡೆಸಲಾಗ್ತಾ ಇರೋದು. ರಿಸ್ಕ್ ಇರುವಂತಹ ಕ್ಷೇತ್ರ ಹಾಗೂ ಬಂಡಾಯ ಎದ್ದಿರುವಂತಹ ಕ್ಷೇತ್ರಗಳ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿ ಬಂಡಾಯ ಶಮನ ಮಾಡೋದು ಹೇಗೆ, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋದು ಹೇಗೆ, ತಾವು ಮಾಡಿದ ಪ್ರಯತ್ನಗಳ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಮೈತ್ರಿ ಸಮನ್ವಯ ಸಭೆ ಕೂಡ ಆರಂಭ ಆಗುತ್ತೆ. ಬಿಜೆಪಿ JDSನ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿ ಉಭಯ ನಾಯಕರು ಯಾವ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕು, 28ಕ್ಕೆ 28 ಕ್ಷೇತ್ರಗಳನ್ನು ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ರಣತಂತ್ರಗಳನ್ನು ರೂಪಿಸ್ತಾರೆ. ಇನ್ನು ಈ ಹಿಂದೆಯೂ ಕೂಡ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದು, ಕುಮಾರಸ್ವಾಮಿ ಅವರು BJP ಜೊತೆ ಕೈ ಜೋಡಿಸಿದ ನಂತರವೂ ಕೂಡ ಕೆಲವು ವಿಚಾರಗಳಿಗೆ ಮುನಿಸಿಕೊಂಡಿದ್ದು, ಆ ರೀತಿ ಪುನರಾವರ್ತನೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗ JDSನ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಗೆಲುವನ್ನು ಸಾಧಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಈಗ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈಗಾಗಲೇ ಸಮನ್ವಯ ಸಮಿತಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಾಗ್ತಾ ಇದೆ. ಮುಖ್ಯವಾಗಿ ಚಾಣಕ್ಯನ ಪಾಠ ಏನು ನಾಯಕರಿಗೆ ಈ ಸಾರಿ? ಶ್ರೀಪಾದ್, ಲೋಕಸಭಾ ಚುನಾವಣೆ ಘೋಷಣೆ ಮೈತ್ರಿ ಆದ ಬಳಿಕ, ಸೀಟು ಹಂಚಿಕೆಯಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿರುವಂಥ ಅಮಿತ್ ಶಾ ಅವರು ಉಭಯ ನಾಯಕರ ಜೊತೆ ಮೊದಲ ಸಭೆ ಆಗಿರುವಂಥದ್ದು. ಮೈತ್ರಿ ಆದಾಗಿನಿಂದ ಇಲ್ಲಿಯವರು ಕೂಡ JDS ಮತ್ತು BJP ನಾಯಕರ ಜೊತೆ ಜಂಟಿಯಾಗಿ ಸಭೆಯನ್ನು ಮಾಡಿರಲಿಲ್ಲ. ಈಗ ಸಭೆ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಉಭಯ ನಾಯಕರ ಜೊತೆ ಸಮನ್ವಯ ಸಭೆ ಆರಂಭ ಆಗಬೇಕಾಗಿತ್ತು. ಆದರೆ ಅಮಿತ್ ಶಾ ಅವರು ಮಧ್ಯರಾತ್ರಿ 3 ಗಂಟೆಗೆ ಬಂದ ಹಿನ್ನೆಲೆಯಲ್ಲಿ, ಅಂದರೆ ಬೆಳಗಿನ ಜಾವ ಬಂದ ಹಿನ್ನೆಲೆಯಲ್ಲಿ ಸಭೆಯನ್ನು 11 ಗಂಟೆಗೆ ಮುಂದೂಡಲಾಗಿತ್ತು. ಈಗ ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗುವಂಥದ್ದು. ಈಗಾಗಲೇ ಕೂಡ ಯಡಿಯೂರಪ್ಪ, ವಿಜಯೇಂದ್ರ ಮತ್ತು JDSನ GT ದೇವೇಗೌಡ, ಬಂಡೆಪ್ಪ ಕಾಶೆಂಪುರ ಸೇರಿದಂತೆ ಪ್ರಮುಖ ನಾಯಕರುಗಳು ಆಗಮಿಸಿರುವಂಥ ಕುಮಾರಸ್ವಾಮಿ ಇನ್ನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಮೊದಲ ಸಭೆಯಲ್ಲಿ ಮುಂದಿನ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಂಪೂರ್ಣವಾಗಿ ಮಾಹಿತಿ ಮತ್ತು ವರದಿ ಅಮಿತ್ ಶಾ ಅವರ ಬಳಿ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು 6 ರಿಂದ 7 ಕ್ಷೇತ್ರಗಳಲ್ಲಿ ಅಸಮಾಧಾನ ಸಂಬಂಧಪಟ್ಟಂತೆ ಇರುವಂಥ ಕೂಡ ವರದಿ ಇರುವಂಥದ್ದು. ಈಗ ನಡೆಯುವಂಥ, ಅಂದರೆ ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ, ಅಂದರೆ ಉಭಯ ನಾಯಕರುಗಳ ಸಮನ್ವಯ ಸಮಿತಿ, ಅಂದರೆ ಸಮನ್ವಯ ಸಭೆಯಲ್ಲಿ ಪ್ರಮುಖವಾಗಿ 28 ಲೋಕಸಭಾ ಕ್ಷೇತ್ರಗಳ ಅಂದರೆ ಏನು ಆ ಪ್ರಚಾರ ಮತ್ತು 28 ಲೋಕಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟು ಮತ್ತು ಎಲ್ಲೆಲ್ಲಿ ಯಾವ ರೀತಿ ಚುನಾವಣಾ ತಂತ್ರಗಾರಿಕೆಯನ್ನು ಬದಲಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಆಗುವಂಥದ್ದು. ಜೊತೆಗೆ ಮೋದಿಯವರ ರೋಡ್ ಶೋ ಸೇರಿದಂತೆ ಪ್ರಚಾರದ ಕಾರ್ಯವೈಖರಿ ಹೆಂಗಿರಬೇಕು, ಪ್ರಚಾರದ ಕಾವು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಆಗುವಂಥದ್ದು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಗೆಲ್ಲಿಸುವ ಸಂಬಂಧಪಟ್ಟ ಒಂದಷ್ಟು ಸಲಹೆ ಸೂಚನೆಗಳನ್ನು, ಜೊತೆಗೆ ಅಂದರೆ ರಾಜ್ಯ BJP ಮತ್ತು JDS ನಾಯಕರಿಂದ ಒಂದಷ್ಟು ಏನೇನೆಲ್ಲ ಆಗಬೇಕು ಅನ್ನೋ ಸಂಬಂಧಪಟ್ಟ ಅಭಿಪ್ರಾಯಗಳನ್ನು ಇಷ್ಟು ಕೂಡ ಸಮಗ್ರವಾಗಿ ಚರ್ಚೆ ಆಗುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಉಭಯ ನಾಯಕರುಗಳ ಸಮನ್ವಯ ಸಭೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.